ನೋಡಿ, ಇವತ್ತು ಮಾನ್ಯ ಸಚಿವರು ಪ್ರಿಯಾಂಕಾ ಖರ್ಗೆ ಅವರ ಆದಿಯಾಗಿ ಅನೇಕ ಸಚಿವರು ಮಾತಾಡುವಂಥ ಪ್ರಯತ್ನವನ್ನು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ. ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಆರ್ ಎಸ್ ಎಸ್ ಏನಿದೆ ಎಂತಿದೆ ಅಂತಕ್ಕಂಥದ್ದನ್ನು ತಾವು ದಯವಿಟ್ಟು ತಿಳ್ಕೊಬೇಕಂದ್ರೆ ಒಂದು 2 ದಿವಸ ಬೆಳಿಗ್ಗೆ ನಡೀತಕ್ಕಂಥ ಶಾಖೆಗೆ ಹೋಗ್ರಿ. ಶಾಖೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳ ಬಗ್ಗೆ ಹೇಳ್ತಾರೆ, ದೇಶಭಕ್ತಿ ಬಗ್ಗೆ ಹೇಳ್ತಾರೆ, ಅದನ್ನು ತಿಳ್ಕೊಂಡು ಆರ್ ಎಸ್ ಎಸ್ ಬಗ್ಗೆ ಮಾತಾಡಬೇಕನ್ನುವಂಥ ವಿನಂತಿಯನ್ನು ನಾನು ಎಲ್ಲ ಕಾಂಗ್ರೆಸ್ಸಿನ ನಾಯಕರಿಗೆ ಮಾಡೋಕ್ಕೆ ಇಚ್ಛೆಪಡ್ತೇನೆ. ವಿನಾಕಾರಣ ಆರ್ ಎಸ್ ಎಸ್ ಬಗ್ಗೆ ಬೆಳಗ್ಗೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದು ಇದು ಯಾವುದಕ್ಕೂ ಕೂಡ ಸರಿ ಹೊಂದಂಗಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಒಂದು ಸಲ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆಯವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೆ ಹೋಮ್ ಮಿನಿಸ್ಟರ್ ಇದ್ದಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸನ್ನು ಹೊಗಳಿದ್ದಾರೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿರ್ತಕ್ಕಂಥ ಸಂದರ್ಭ. ಅದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಇಲ್ಲ ಸಲದ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಐ ಡಿ ರೇಡ್ ಆಗಲಿ ಅಂದರೆ ಆರ್ ಎಸ್ ಎಸ್ ಏನೈತೆ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊರಿ. ಇದೊಂದು ದೇಶಭಕ್ತಿ ಇರ್ತಕ್ಕಂಥ ಸಂಘಟನೆ, ದೇಶಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಸಂಘಟನೆ, ದೇಶಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರನ್ನು ಹುಟ್ಟಿಸ್ತಕ್ಕಂಥ ಸಂಘಟನೆ ಯಾವುದರ ಜಗತ್ತಿನಲ್ಲಿ ಯಾವುದಿದ್ರೆ ಅದು ಆರ್ ಎಸ್ ಎಸ್ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ವಿನಾಕಾರಣ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಟ್ಟು ಪ್ರತಿನಿತ್ಯ ಹೌಸ್ನಲ್ಲಿ ವಿಧಾನಸಭೆ ಅಧಿವೇಶನ ನಡೆದಾಗ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತೀರಿ, ಯಾವ ನಿಮ್ಮ ಸಭೆ ಸಮಾರಂಭಗಳಲ್ಲಿ ಆರ್ ಎಸ್ ಎಸ್ ಮಾತಾಡ್ತೀರಿ. ಇಲ್ಲೇ ರಾಜಕಾರಣದಲ್ಲಿ ಮಾಡ್ತಕ್ಕಂಥದ್ದು ಪೊಲಿಟಿಕಲ್ ಪಾರ್ಟಿ ಇರೋದು ಭಾರತೀಯ ಜನತಾ ಪಾರ್ಟಿ ಐತಿ. ಆರ್ ಎಸ್ ಎಸ್ಸು ಎಂದೂ ಕೂಡ ಯಾವುದೇ ಪೊಲಿಟಿಕಲ್ ಆರ್ಗನೈಸೇಷನಲ್ಲಿ ಕೈ ಹಾಕೋದಿಲ್ಲ ಅನ್ನೋಂಥದ್ದನ್ನು ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ನಾಯಕರು ತಿಳ್ಕೊಬೇಕು. ನಿಮಗೆ ಏನಾದರೂ ಎಲಿಗೇಷನ್ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಮಾಡಿ ನಾವು ಮಾಡ್ತಾಯಿರ್ತೀವಿ ವಾಪಸ್ ನಿಮ್ಗೆ. ಅದನ್ನು ಬಿಟ್ಟು ಬೆಳಗ್ಗೆ ಎದ್ದುಗಳು ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದು ಈ ರೀತಿ ಮಾಡಿ ತಮ್ಮ ಏನು ಇವತ್ತು ಸಮಸ್ಯೆಗಳಿದ್ದಾವೆ, ತಮ್ಮ ರಾಜಕಾರಣದಲ್ಲಿ ಬೇಳೆ ಬೇಯಿಸ್ಕೊಳ್ಳೋಂಥಕ್ಕೆ ಏನೈತಿ ಅದನ್ನು ತೇಪೆ ಹಚ್ಚತಕ್ಕಂಥ ಕೆಲಸಕ್ಕಾಗಿ ಇವತ್ತು ಕಾಂಗ್ರೆಸ್ನವರು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ.